ನಮಸ್ಕಾರ ಎಲ್ಲರಿಗೂ ಬಸ್ಸು ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ. ಜಸ್ಟ್ ಏನ್ ತರಾವರಿ ಅಪ್ಡೇಟ್ಸ್ಗಳು ಡಿಸೈನ್ ಅಪ್ಡೇಟ್ಸ್ಗಳು ಬರ್ತಾ ಇದೆ. ನಮ್ಮ ಟೀಮ್ ಇಂಡಿಯಾ ರಿಲೇಟೆಡ್, ಚಾಂಪಿಯನ್ಸ್ ಟ್ರೋಫಿ ರಿಲೇಟೆಡ್ ಆಗಿರ್ಬೋದು, ಜೊತೆಗೆ ಬಾರ್ಡರ್ ಗವಾಸ್ಕರ್ ಟ್ರೋಫಿ ರಿಲೇಟೆಡ್ ಆಗಿರ್ಬೋದು, ಇಂಗ್ಲೆಂಡ್ ಸೀರೀಸ್ ನಡೀತಿದೆಯಲ್ಲ ಅದ್ರ ರಿಲೇಟೆಡ್ ಎಲ್ಲ ರಿಲೇಟೆಡ್ ಕೂಡ ಅಪ್ಡೇಟ್ ಬರ್ತಾ ಇದೆ. ಮೊದಲನೇದಾಗಿ ಬಾರ್ಡರ್ ಗವಾಸ್ಕರ್ ಟ್ರೋಫಿನ ಸೋತಲ್ಲ ನಮ್ಮ ಇಂಡಿಯಾ 3-1. ಸೊ ಇದ್ರದ್ದು ಇವತ್ತು ರಿವ್ಯೂ ಮೀಟಿಂಗ್ ಇದೆಯಂತೆ ವಾಂಖೇಡೆ ಸ್ಟೇಡಿಯಂ ಅಲ್ಲಿ. BCCI ಅವರು ರಿವ್ಯೂ ಮೀಟಿಂಗ್ನ ಇಟ್ಕೊಂಡಿದ್ರಂತೆ. ಇಂಡಿಯನ್ ಟೀಮ್ ಕ್ಯಾಪ್ಟನ್ ಆದಂಥ ರೋಹಿತ್ ಶರ್ಮಾ ಅವರು, ಏನು ಗುರು ಬುಮ್ರಾ ಅವ್ರು ಕ್ಯಾಪ್ಟನ್ ಆಗಿಲ್ವಾ, ಅವರು ಜಸ್ಟ್ ರೆಪ್ರೆಸೆಂಟ್ ಮಾಡಿದ್ದು ಇವರ ಆಬ್ಸೆನ್ಸಲ್ಲಿ ರೆಪ್ರೆಸೆಂಟ್ ಮಾಡಿದ್ರು ಅಷ್ಟೇ. ಅವರೇ ಮೇಯ್ನ್ ಕ್ಯಾಪ್ಟನ್ ಆಗಿರಲಿಲ್ಲ, ಇವರೇ ಅಲ್ವಾ ಮೇಯ್ನ್ ಕ್ಯಾಪ್ಟನ್ ಆಗಿದೆ. ಅದಕ್ಕೋಸ್ಕರ ಇವ್ರನ್ನೇ ಕರೆದಿದ್ದಾರೆ ರಿವ್ಯೂ ಮೀಟಿಂಗಿಗೆ. ಜೊತೆಗೆ ಗಂಭೀರಣ್ಣ ಕೋಚ್ ಆಗಿರುವಂಥವ್ರು, ಸೆಲೆಕ್ಷನ್ ಕಮಿಟಿಯ ಅಧ್ಯಕ್ಷರಾದಂಥ ಅಜಿತ್ ಅಗರ್ಕರ್ ಅವರು, ಜೊತೆಗೆ ಚೇರ್ಮನ್ನು, ಸೆಕ್ರೆಟರಿ ಎಲ್ಲರೂ ಕೂಡ ಪ್ರೆಸೆಂಟ್ ಆಗಿರ್ತಾರೆ ಅಂತ ರೋಜರ್ ಬಿನ್ನಿ ಅವರು ಇವರೆಲ್ಲ. ಸೊ ಏನೋ ಮಾಡ್ತಾರೆ ರಿವ್ಯೂ ಮೀಟಿಂಗ್, ಏನೋ ಮಾಡ್ಬಿಟ್ಟು ಒಂದು ಗತಿ ಕಾಣಿಸ್ತಾರೆ ನಂತರ ಕಾಣಿಸ್ತಾ ಇದೆ. ನೋಡೋಣ ಆ ರಿವ್ಯೂ ಮೀಟಿಂಗ್ ಏನಾದ್ರು ಅಪ್ಡೇಟ್ ಏನಾದ್ರು ಬಂತು ಅಂದರೆ ನಾನು ನಿಮಗೆ ತಿಳಿಸ್ತೀನಿ ಏನೇನು ಆಗಿದೆ ರಿವ್ಯೂ ಮೀಟಿಂಗಲ್ಲಿ ಅಂತ. ಆ್ಯಂಡ್ ಇನ್ನೂ ಒಂದು ಬಿಗ್ ಅಪ್ಡೇಟ್ ಏನು ಅಂದರೆ ಚಾಂಪಿಯನ್ಸ್ ಟ್ರೋಫಿ ರಿಲೇಟೆಡ್ ಗುರು. ಚಾಂಪಿಯನ್ಸ್ ಟ್ರೋಫಿ ಸ್ಕ್ವಾಡ್ನ 12ನೇ ತಾರೀಕು, ಜನವರಿ 12ನೇ ತಾರೀಕು ಪ್ರಾವಿಷನಲ್ ಸ್ಕ್ವಾಡ್ನ ಅನೌನ್ಸ್ ಮಾಡಬೇಕು ಅಂತ ICC ಅಫಿಷಿಯಲ್ ಆಗಿ ಅಪ್ಡೇಟ್ನ ಕೊಟ್ಟಿದ್ರು. ಬಟ್ ಇವಾಗ ಬರ್ತಿರೋ ಅಪ್ಡೇಟ್ ಪ್ರಕಾರ BCCI ರಿಕ್ವೆಸ್ಟ್ ಹಾಕತ್ತಂತೆ. ರಿಕ್ವೆಸ್ಟ್ ಹಾಕುತ್ತೋ ಆರ್ಡ್ರ್ ಮಾಡುತ್ತೋ ಗೊತ್ತಿಲ್ಲ, ಆರ್ಡ್ರೇ ಮಾಡುತ್ತೆ ಅನ್ನೋ ಥರ ಕಾಣಿಸ್ತಾ ಇದೆ. ಇಲ್ಲ ಆಗೋರು ನಮ್ಗೆ ಇವಾಗ ಅನೌನ್ಸ್ ಮಾಡೋಕ್ಕಾಗಲ್ಲ, ಸ್ಕ್ವಾಡ್ನ 12ನೇ ತಾರೀಕು ಅನೌನ್ಸ್ ಮಾಡಬೇಕು ಅಂದರೆ ಏನಲ್ಲ 13ನೇ ತಾರೀಕಿಗೆ ಎಡಿಟಿಂಗ್ನ ಕೊಟ್ಟಿದ್ರೆ ಎಡಿಟ್ ಮಾಡ್ಕೊಬೋದು ಅಂತ ನಾವು ಅವಾಗಲೇ ಅನೌನ್ಸ್ ಮಾಡ್ತೀವಿ. ಅದನ್ನೇ ನಾನು ಅಂದ್ಕೊಂಡಿದ್ದೆ, ಏನಕ್ಕೆ ಇಷ್ಟು ಬೇಗ ಅನೌನ್ಸ್ ಮಾಡಬೇಕು, ಒಂದೇ ಸಲ ಅನೌನ್ಸ್ ಮಾಡಿದ್ರೆ ಆಗುತ್ತಲ್ವಾ, ಏನು ಎಡಿಟಿಂಗ್ ಎಲ್ಲ ಮಾಡ್ಕೊಬೇಕಾ ಅನ್ನೋ ಥರ ಅಂದ್ಕೊಂಡಿದ್ದೆ. ಸೊ ಇವರು ಕೂಡ ಅದೇ ರೀತಿ ಯೋಚನೆ ಮಾಡಿರೋ ಥರ ಕಾಣಿಸ್ತಿದೆ. ನಮ್ಮ BCCI ಕೂಡ ಅಷ್ಟು ಬೇಗ ಎಲ್ಲ ಅನೌನ್ಸ್ ಮಾಡೋಕ್ಕಾಗಲ್ಲಮ್ಮ, ನಮಗೆ ಅಟ್ಲೀಸ್ಟ್ ಇನ್ನೂ ಒಂದು ವಾರ ಜಾಸ್ತಿ ಟೈಮ್ ಕೊಡಿ, 17ನೇ ತಾರೀಕು ಅಥವಾ 19ನೇ ತಾರೀಕು ಅವಾಗ ಪ್ರಾವಿಷನಲ್ ಸ್ಕ್ವಾಡ್ನ ನಾವು ಅನೌನ್ಸ್ ಮಾಡ್ತೀವಿ ಅನ್ನೋ ಥರ ರಿಕ್ವೆಸ್ಟ್ ಹಾಕ್ತಾರೋ ಅಥವಾ ಡಿಮ್ಯಾಂಡ್ ಮಾಡ್ತಾರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಕೇಳ್ತಾರಂತೆ ICC ಹತ್ರ. ಇನ್ನೇನು ಇವ್ರು ಕೇಳಿದ್ರು ಅಂದರೆ ಆಬ್ವಿಯಸ್ಲಿ ಇವ್ರು ಕೊಡ್ತಾರೆ ಟೈಮ್ನ ತಗೊಳ್ಳಿ ಅಂತ. ಸೊ ಲೇಟಾಗಿ ಅನೌನ್ಸ್ ಆಗುತ್ತೆ ಗುರು. 12ನೇ ತಾರೀಕು ಈ ಚಾಂಪಿಯನ್ಸ್ ಟ್ರೋಫಿ ಸ್ಕ್ವಾಡ್ ಏನಿದೆ ಅದು ಬರ್ತಾ ಇಲ್ಲ. ರೀಸನ್ಸ್ ಎಲ್ಲ ಕೇಳ್ತು ಅಂತಂದರೆ ಇವಾಗ ಬುಮ್ರಾ ಅವರ ಅವೈಲಬಿಲಿಟಿ ಆಗಿರ್ಬೋದು, ಇನ್ನು ಸಿಕ್ಕಾಪಟ್ಟೆ ಕನ್ಫ್ಯೂಷನಲ್ಲಿದೆ. ಇನ್ನು ನಮ್ಮ ಟೀಮ್ ಇಂಡಿಯಾ ಏನೇನು ಯಾರನ್ನ ಆಡಿಸ್ಬೇಕು, ಯಾರನ್ನ ಬಿಡಬೇಕು ಅನ್ನೋದು ಇನ್ನೂ ಕನ್ಫ್ಯೂಷನಲ್ಲಿ ಇಟ್ಕೊಂಡಿದ್ದಾರೆ. ಸೊ ಅದಕ್ಕೋಸ್ಕರ ಆಲ್ ಆಫ್ ಎ ಸಡನ್ ಅನೌನ್ಸ್ ಮಾಡೋದಕ್ಕಾಗೋದಿಲ್ಲ, ನಾವು ಟೈಮ್ ತೊಗೊಂಡು ಅನೌನ್ಸ್ ಮಾಡ್ತೀವಿ ನಿಧಾನಕ್ಕೆ ಅನ್ನೋ ಥರ ಇವಾಗ ಒಂದು ಅಪ್ಡೇಟು ಬರ್ತಾ ಇದೆ ನಮ್ಮ ಟೀಮ್ ಇಂಡಿಯಾ ರಿಲೇಟೆಡು. ಇಂಗ್ಲೆಂಡ್ ಮೇಲೆ T20 ಸೀರೀಸ್ ಇದೆಯಲ್ಲ, ಜೊತೆಗೆ ODI ಸೀರೀಸು ಕೂಡ ಇದೆ. ಈ ಸೀರೀಸ್ಗಳಿಗೆ ಸಪ್ರೇಟಾಗಿ ಸ್ಕ್ವಾಡ್ನ ಅನೌನ್ಸ್ ಮಾಡಬೇಕು, ಸಪ್ರೇಟ್ ಡೇಟ್ಸ್ಗಳಲ್ಲಿ ಅಂತ ಅಂದ್ಕೊಂಡಿದ್ದಾರಂತೆ. ಇನ್ನೇನೊಂದು 2-3 ದಿನದಲ್ಲಿ ಬರ್ಬೋದು T20 ಸೀರೀಸ್ಗೆ ಸ್ಕ್ವಾಡು. ಬಟ್ ODI ಸೀರೀಸ್ಗೆ ಚಾಂಪಿಯನ್ಸ್ ಟ್ರೋಫಿ ಸ್ಕ್ವಾಡ್ನ ಯಾವಾಗ ಅನೌನ್ಸ್ ಮಾಡ್ತಾರೋ 18-19 ಅಂತ ಇವಾಗ ಅಪ್ಡೇಟ್ ಬರ್ತಿದೆ. ಸೊ ಅವತ್ತನೇ ಅನೌನ್ಸ್ ಮಾಡುವಂಥ ಸಾಧ್ಯತೆ ಇರುತ್ತೆ. ಯಾಕಂದರೆ ನೆಕ್ಸ್ಟ್ ತಿಂಗಳು 6ನೇ ತಾರೀಕಿಂದ ಸ್ಟಾರ್ಟ್ ಆಗ್ತಿರೋಂಥದ್ದು ODI ಸೀರೀಸು. ಇನ್ನೊಂದು ಸ್ವಲ್ಪ ಟೈಮ್ ಇದೆ. ಸೊ ಟೈಮ್ ತೊಗೊಂಡೇ ಅನೌನ್ಸ್ ಮಾಡೋಣ, ಏನಕ್ಕೆ ಸುಮ್ಮನೆ ಅಗ್ರೆಸಿವ್ ಆಗಿ ಹೋಗ್ಬಿಟ್ಟು ಇವಾಗೆಲ್ಲ ಬಾರ್ಡರ್ ಗವಾಸ್ಕರ್ ಟ್ರೋಫಿ ಮತ್ತು ನ್ಯೂಜಿಲ್ಯಾಂಡ್ ಸೀರೀಸು ಎಲ್ಲ ಉಣಿಸ್ಕೊಂಡು ಬಂದಿದ್ದೀವಿ. ಶ್ರೀಲಂಕಾ ಸೀರೀಸ್ ಎಲ್ಲ ಅಗ್ರೆಸಿವ್ ಆಗಿ ಹೋಗ್ಬಿಟ್ಟು ಸ್ವಲ್ಪ ನಿಧಾನಕ್ಕೆ ಯೋಚನೆ ಮಾಡಿ ಕಾಮಾಗೆ ರಿವ್ಯೂ ಮೀಟಿಂಗ್ ಅದು ಇದು ಎಲ್ಲ ಮಾಡ್ಕೊಂಡು ನೀಟಾಗೆ ಎಲ್ಲ ಮಾಡ್ಕೊಳ್ಳೋಣ ಆರಾಮಾಗಿ ಅನ್ನೋ ಥರ BCCI ಇವಾಗ ಯೋಚನೆ ಮಾಡ್ತಾ ಇದೆ. ಆ್ಯಂಡ್ KL ರಾಹುಲ್ ರಿಲೇಟೆಡ್ ಕೂಡ ಅಪ್ಡೇಟ್ ಬಂದಿದೆ. KL ರಾಹುಲ್ನ ODI ಸೀರೀಸ್ಗೆ ರೆಸ್ಟ್ ಕೊಡಬೇಕು ಅಂತ ಅಂದ್ಕೊಂಡಿದ್ದಂತೆ ಮುಂಚೆ. ಬಟ್ ಇಲ್ಲ, ODI ಸೀರೀಸ್ಗೆ ನೀವು ಇವಾಗ ಆಡಲೇಬೇಕು, ಬುಮ್ರಾಗೆ ಮಾತ್ರ ರೆಸ್ಟ್ ಅಂತೆ, KL ರಾಹುಲ್ಗೆ ರೆಸ್ಟ್ ಇಲ್ಲ, ನೀನು ODI ಸೀರೀಸಲ್ಲಿ ಆಡಲೇಬೇಕಪ್ಪ ಅಂತ ಹೇಳ್ಬಿಟ್ಟಿದ್ದಾರಂತೆ. ಅಂದರೆ ಅವ್ರು ಚಾಂಪಿಯನ್ಸ್ ಟ್ರೋಫಿನ 100% ಶ್ಯೂರ್ ಆಗಿ ಆಡ್ತಾನೆ ಇದ್ದಾರೆ. ಜಡೇಜಾ ರಿಲೇಟೆಡ್ ಸ್ವಲ್ಪ ಕನ್ಫ್ಯೂಸಿಂಗ್ ಆಗಿದೆ ಇವಾಗ. ಜಡೇಜಾ ಚಾಂಪಿಯನ್ಸ್ ಟ್ರೋಫಿಲಿ ಇರ್ತಾರಾ ಇರೋದಿಲ್ವಾ ಅನ್ನೋದು ಸ್ವಲ್ಪ ಒಂದು ಕ್ವಶನ್ ಮಾರ್ಕ್ ಆಗಿನೇ ಉಳ್ಕೊಂಡಿದೆ. ಯಾಕಂದರೆ ರೀಸೆಂಟ್ ರಿಪೋರ್ಟ್ಸ್ಗಳು ಬರ್ತಾರೋ ಪ್ರಕಾರ ಜಡೇಜಾ ಇನ್ನೂ ಒಂದು ಪೆಂಡಿಂಗ್ ಸ್ಟೇಟಲ್ಲಿ ಇದ್ದಾರಂತೆ. ನಿತೀಶ್ ಕುಮಾರ್ ರೆಡ್ಡಿನ ಇಲ್ಲಿ ಆಡಿಸಿದ್ರು ಕೂಡ ಚಾಂಪಿಯನ್ಸ್ ಟ್ರೋಫಿಲಿ ಆಶ್ಚರ್ಯ ಪಡುವಂಥದ್ದೆಲ್ಲ ಏನೂ ಇಲ್ಲ ಅನ್ನೋ ಥರ ಅಪ್ಡೇಟ್ಸ್ಗಳು ಬರ್ತಾ ಇದೆ. ಬಟ್ ಇದು ರೂಮರ್ಸ್ ಅಷ್ಟೇ, ಪಕ್ಕ 100% ಶ್ಯೂರ್ ಅಪ್ಡೇಟ್ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಒಟ್ಟಲ್ಲಿ ಅದೇ ಈ T20 ಸೀರೀಸು ಜೊತೆಗೆ ODI ಸೀರೀಸ್ಗೆ ಸ್ಕ್ವಾಡ್ನ ಸಪ್ರೇಟಾಗಿ ಅನೌನ್ಸ್ ಮಾಡಿದ್ರಂತೆ, ಒಂದೇ ಟೈಮು ಅನೌನ್ಸ್ ಮಾಡೋದಿಲ್ವಂತೆ ಮಗ. ಹರ್ಷದೀಪ್ ಸಿಂಗ್ನು ಕೂಡ ಇಲ್ಲಿ ODI ಸೀರೀಸ್ಗೆ ಹಾಕೊಂಡ್ಬಿಡ್ಬೋದು. ಯಾಕಂತಂದರೆ ರೀಸೆಂಟಾಗಿ ವಿಜಯ್ ಹಜಾರೆಲ್ಲೂ ಕೂಡ ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ದಾರೆ, ಥ್ರೂ ಔಟ್ ಮಸ್ತಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಆದ್ದರಿಂದ ಇವ್ರಿಗೆ ಅವಕಾಶ ಕೊಡುವಂಥ ಸಾಧ್ಯತೆಯೂ ಕಾಣಿಸ್ತಾ ಇದ್ದಂತೆ. ಚಾಂಪಿಯನ್ಸ್ ಟ್ರೋಫಿ ಸ್ಕ್ವಾಡಲ್ಲೂ ಕೂಡ ಇವ್ರು ಇದ್ದರೂ ಕೂಡ ಆಶ್ಚರ್ಯ ಪಡೋದೆಲ್ಲ ಏನು ಇಲ್ಲ ಅನ್ನೋ ಥರ ಅಪ್ಡೇಟು ಬರ್ತಾ ಇದೆ. ಇನ್ನು ನೋಡೋಣ ಅವರು ಅಫಿಷಿಯಲ್ ಸ್ಕ್ವಾಡ್ ಬಂದಾಗಲೇ ಗೊತ್ತಾಗೋದು ನಮಗೆ ಏನೇನು ಆಗ್ತಿದೆ ಅಂತ. ಒಟ್ಟಿನಲ್ಲಿ ಮೂವ್ಮೆಂಟ್ಸ್ ಏನೇನು ಅಪ್ಡೇಟ್ಗಳು ಬರ್ತಾ ಇದೆ ಅದನ್ನು ಹೇಳ್ತಿದ್ದೀನಿ. ಒಬ್ಬರು ಇನ್ಔಟು ಆಗ್ತಾನೆ ಇರ್ತಾರೆ. ಈ ಅಪ್ಡೇಟ್ಸ್ಗಳ ಪ್ರಕಾರ, ರೂಮರ್ಸ್ಗಳ ಪ್ರಕಾರ ಹಂಗಾಗ್ತಿದೆ ಹಿಂಗಾಗ್ತಿದೆ ಅಂತೆಲ್ಲ ಕಂತೆಗಳೆಲ್ಲ ಶಟ್ ಡೌನ್ ಆಗೋದು ಯಾವಾಗ ಅಂದರೆ ಅಫಿಷಿಯಲ್ ಸ್ಕ್ವಾಡು ಈಚೆ ಕಡೆ ಬಂದಾಗಲೇ
ಅಂಡ್ ಬಾರ್ಡರ್ ಗವಾಸ್ಕರ್ ಟ್ರೋಫಿಲಿ ಯಾರು ಆಡಿದ್ರೋ ಅವರು ಕೇಪಬಿಲಿಟಿ ಇದ್ರೂ ಕೂಡ ಅಷ್ಟೇ T20 ಸೀರೀಸಲ್ಲಿ ಅವ್ರಿಗೆ ಅವಕಾಶ ಕೊಡೋದಿಲ್ವಂತೆ. ಫ್ರೆಶ್ ಆಗಿ ಸ್ಟಾರ್ಟ್ ಮಾಡೋಣ ಅಂತ T20 ಸೀರೀಸ್ನ, ಆಡದೇ ಇರೋರಿಗೆ ಅವಕಾಶ ಕೊಡೋಣ ಅಂತ, ಜೊತೆಗೆ ಅವರಿಗೆ ರೆಸ್ಟ್ ಕೊಡೋಣ ಅಂತ. ಬಾರ್ಡರ್ ಗವಾಸ್ಕರ್ ಟ್ರೋಫಿಲಿ ನಿತೀಶ್ ಕುಮಾರ್ ರೆಡ್ಡಿ ಅವರು ಇವರೆಲ್ಲ ಆಡಿದ್ದಾರೆ. T20ಲಿ ಕೇಪಬಿಲಿಟಿ ಇರುವಂಥವ್ರು ಸುಮಾರು ಜನ ಆಡಿದ್ದಾರೆ. ಅವರಿಗೆ T20 ಸೀರೀಸಲ್ಲಿ ಅವಕಾಶ ಕೊಡೋದಿಲ್ವಂತೆ. ODI ಸೀರೀಸಲ್ಲಿ ಬೇಕಾದ್ರೆ ಅವಕಾಶ ಕೊಡೋಣ ಅಂತ ಅನ್ಕೊಂಡಿದ್ರಂತೆ. ಒಟ್ಟಲ್ಲಿ ODI ಸೀರೀಸ್ಗೆ ಏನಿದೆ, ಚಾಂಪಿಯನ್ಸ್ ಟ್ರೋಫಿಲಿ ಏನು ಆಡುತ್ತೋ ಆಲ್ಮೋಸ್ಟ್ ಸಿಮಿಲರ್ ಸ್ಕ್ವಾಡೇ, ಆಲ್ಮೋಸ್ಟ್ 90% ಸಿಮಿಲರ್ ಸ್ಕ್ವಾಡೇ ಇರುತ್ತೆ. ನೋಡೋಣ, ಇದಿಷ್ಟು ಬರ್ತಾರಂಥ ಅಪ್ಡೇಟು. ಒಟ್ಟಿನಲ್ಲಿ ಡಿಲೇ ಆಗಿ ಅನೌನ್ಸ್ ಮಾಡ್ತಾರಂತೆ, ಟೈಮ್ ತೊಗೊಂಡಿದ್ದಾರಂತೆ ICC ಅವರ ಜೊತೆಗೆ. ಇನ್ನೂ ತೊಗೊಂಡಿಲ್ಲ, ಪರ್ಮಿಷನ್ ಕೇಳ್ತಾರಂತೆ. ಅದೇ ಹೇಳಿದ್ನಲ್ಲ, ಪರ್ಮಿಷನ್ ಕೇಳ್ತಾರೋ ಇವ್ರು ಡಿಮ್ಯಾಂಡ್ ಮಾಡ್ತಾರೋ ಗೊತ್ತಿಲ್ಲ. ಇವ್ರು ಹೇಳಿದ್ದೇ ಆಗಬೇಕು ಅಲ್ವಾ, BCCI ಹೇಳಿದ್ದೇನೆ ಆಗಬೇಕು. ಇನ್ನೇನು ಗ್ರೀನ್ ಸಿಗ್ನಲ್ ಅಂತೂ ಕೊಡೋದು, ಆರಾಮಾಗಿ ಅನೌನ್ಸ್ ಮಾಡ್ರಪ್ಪ, ಏನು ಅರ್ಜೆಂಟ್ ಏನಿಲ್ಲ ಅಂತ ಅಷ್ಟೇ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್, ಬಾ.